ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದೊಳ್ಳೆ ನಾಟಕದ ಕಂಪ್ನಿ ಕೊಡು. ಹೆಣ್ಣು ಮಕ್ಕಳು ರೇಪ್ ಆಗಿತ್ತು ಅಂತ ಹೇಳ್ದಲ್ಲ, ನಿಂಗೆ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ನೋಡಿದ್ರೆ ಹಂಗೆ ಅನ್ನಿಸ್ತಿತ್ತು ಅಂತ. ಇದೆಲ್ಲ ಜನಕ್ಕೆ ಅರ್ಥ ಆಗಲ್ವಾ? ಅಜ್ಮೀರ್ ದರ್ಗದ ಕರ್ಮ ಹೇಳೋ ಅಂದ್ರೆ ಅದನ್ನೇ ತಗೊಂಡು ಬಂದು ಧರ್ಮಸ್ಥಳದ್ದು ಹಾರರು ಅಂತ ಪೊಂಗಬೇಕು. ಈ ನವರಂಗಿ ನಾಟಕಗಳನ್ನ ಇನ್ನೂ ನಂಬ್ತೀರಾ ನೀವು? ಇವ್ರು ಪಾಪದ ಕೂಡ ತುಂಬಿ ಅಂತ ಅಣ್ಣಪ್ಪನು ಕಾಯ್ತಾ ಇದ್ದಾನೆ ಅನ್ಸುತ್ತೆ. ಎಲ್ಲ ರೆಡಿ ಆಗ್ಬಿಡ್ರು, ಬುಡೆ ಗಂಗ್ ಬಡೆತವ, ನಿಮ್ಗೆಲ್ಲ ಜೈಲೂಟ ಫಿಕ್ಸ್ ಆಗ್ಬಿಟ್ಟಿದೆ. ದೇವರು ದೇವಸ್ಥಾನ ನಂಬಿಕೆ ಅಂತ ಮಾತಾಡಿದ್ರೆ ಮೆಣಸಿನಕಾಯಿ ಮುರಿದು ಇಟ್ಕೊಂಡಂಗೆ ಆಡ್ತಾರೆ. ಅನಾಮಿಕಂತರ ಬಂದು ಮಿಕ ಒಂದನ್ನೇ ಹಿಡ್ಕೊಳ್ಳೋದಲ್ಲ, ಮಿಕ್ಕದ ಹಿಂದಿರೋ ಮಕ್ಕಗಳು ಹೊರಗೆ ಬರ್ತವೆ. ಒಟ್ನಲ್ಲಿ ಶಿವ ತಾಂಡವನೇ. ಒಂದು 4 ಹೆಣಗಳು ಸಿಗ್ಲಿ, ಬಗನಿಗೂಟ ಇಟ್ಟು ಬಿಸಿನೀರು ಕಾಯಿಸ್ತಾರೆ. ನೀವೇ ಒಂದು 4-5 ಜನ ಈ ಗುಂಡಿಗೆ ಹೋಗಿ ಮಲ್ಕೊಂಡ್ಬಿಟ್ಟು ಮಣ್ಣು ಹೇಳ್ಕೊಂಡ್ಬಿಡಿ, ಸಿಗ್ತವೆ. ಬಿ ಟೀಮಿನ ಆಟಗಳೆಲ್ಲ ಮುಗಿತಾ ಬಂದು. ಈ ಬಿ ಟೀಮು ಅಂದ್ರೆ ಬೇರೇನೂ ಅಲ್ಲ, ಬೂಡೆ ಟೀಮು ಅಂತ. ಇವರ ಆಟಗಳು 1-2 ಅಬ್ಬಬ್ಬಬ್ಬ ನೋಡ್ಬೇಕು. ಮೊದಲು ಸಮೀರ ಬಂದ, ವಿಡಿಯೋ ಮೇಲೆ ವಿಡಿಯೋ ಮಾಡಿ ಬಿಟ್ಟ. ಆಮೇಲೆ ಭೀಮಾ ಬಂದ, ಇವನು ಇವಾಗ ಬುರ್ಡೆ ಭೀಮಾ ಅಂತಾನೆ ಫೇಮಸ್. ಕಮ್ಯುನಿಸ್ಟ್ ಆಟಗಳು, ನೌಟಂಕಿ ಯೂಟ್ಯೂಬರ್ಗಳು, ಅದರಲ್ಲೂ ರಾಂಪೇಜು, ಫಿಯೋನಿಕ್ಸು, ಯುನೈಟೆಡು, ಈ ದಿನ, ನ್ಯೂಸ್ ಮಿನಿಟು, ನ್ಯೂಸ್ ಅಲರ್ಟು, ಥರ್ಡ್ ಐ, ಈ ಲಿಸ್ಟ್ ಬೆಳೀತಾ ಹೋಗುತ್ತೆ. ಇವರ ಅಬ್ಬರದ ಸುದ್ದಿಗಳು, ಸೆಲ್ಫಿ ವಿಡಿಯೋದಲ್ಲಿ ಉಗ್ರ ಹೋರಾಟ ಮಾಡೋ ಲಯ್ಯರ್ ಜಗ್ಗಣ್ಣ, ಇದ್ರ ಮಧ್ಯದಲ್ಲಿ ಮಟ್ಟಣ್ಣನ ಸ್ಟೇಟ್ಮೆಂಟ್ಗಳು, ತಿಮುರೋಡಿ ಆಕ್ರೋಶದ ಸ್ಪೀಚ್ಗಳು, ಇದೆಲ್ಲದರ ಮರೆಯಲ್ಲಿ ನಿಂತ್ಕೊಂಡು ಕಂಟೆಂಟ್ ಫೀಡ್ ಮಾಡ್ತಿದ್ದ ಎಡಪಂಥೀಯ ತಲೆಗಳು, ಸುಜಾತ ಫ್ರಮ್ ಕೋಲ್ಕತ್ತಾ ಅನ್ನೋ ವಯಸ್ಸಾದ ಅತೃಪ್ತ ಆತ್ಮ, ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಬಂದ ಭಯಂಕರ ಹಾರಾಟಗಾರ ಬಿಗ್ ಬಾಸ್ ರಜತ್ತು, ಏನೂ ವರ್ಕೌಟ್ ಆಗದಿದ್ದಾಗ ನಾನೇ ಸಾಕ್ಷಿ ಅಂತ ಬಂದ ಮಲಯಾಳಿ ಜಯಂತು, ಊತಾಕಿದ್ದ ನೋಡಿದ್ವಿ ಅಂತ ಇವ ಪಿ ಊದ್ಕೊಂಡು ಬಂದಿರೋ ಇವೆರಡು ಕಮಂಗಿಗಳು. ಅಬ್ಬಬ್ಬಬ್ಬಬ್ಬ, ಇದೆಲ್ಲ ಮುಗಿದ್ಮೇಲೆ ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದೊಳ್ಳೆ ನಾಟಕದ ಕಂಪ್ನಿ ಕಟ್ಬೋದು. ಇಷ್ಟೆಲ್ಲ ಆದ್ಮೇಲೆ ಈ ಭೀಮನ ಬಂಡಲ ಬೋರ್ಡೆ ಖಾಲಿ ಡಬ್ಬ ಅಂತ ಜನಕ್ಕೆ ಗೊತ್ತಾಗ್ತಾ ಇದೆ ಅಂತ ಈ ಗ್ಯಾಂಗಿಗೆ ಗೊತ್ತಾಗ್ತಿದ್ದಂಗೆ ಇಷ್ಟು ದಿನ ಮುಖ ಮುಚ್ಕೊಂಡು ಯಾರ ಜೊತೆನೂ ಮಾತಾಡ್ದಂಗೆ ಓಡಾಡ್ತಿದ್ದಂಥ ಭೀಮ ಒಂದು ನ್ಯಾಷನಲ್ ಚಾನಲ್ ಮಾತಾಡ್ತಾನೆ. 7ನೇ ಕ್ಲಾಸ್ ಓದಿದ್ದವನು, ದೊಡ್ಡವ್ರ ಭಯಕ್ಕೆ ಊರೇ ಬಿಟ್ಟು ಓಡೋಗಿದ್ದವನು, ಪಾಪ ಪ್ರಜ್ಞೆ ಕಾಡಿ ಇವಾಗ ಬಂದಿರೋ ಭೀಮನಿಗೆ ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟು ಇದನ್ನ ಇಂಟರ್ನ್ಯಾಷನಲ್ ಸುದ್ದಿ ಮಾಡಿಸ್ಬೇಕು ಅಂತ ಹೆಂಗ್ ಗೊತ್ತಾಗತ್ತೆ? ಇದನ್ನೆಲ್ಲ ಮಾಡಿಸ್ತಿರೋದು ಯಾರು? ಇದ್ರ ಹಿಂದೆ ಆಟ ಆಡ್ತಿರೋದು ಯಾರು? ಸುಖದ ಹತ್ರ ನೀವು ಮಾತಾಡಿಲ್ವಾ? ಖಂಡಿತ ಇಲ್ಲ. ಸುಖದ ಹತ್ರ ನೀವು ಮಾತಾಡಿಲ್ವಾ? ಖಂಡಿತ ಇಲ್ಲ. Wake up to reality. ಅನಸೆ, ಮಾರ, ರಾಜು, ರಂಗ, ಇವ್ರು ಇದ್ರು ಅಂತ ಹೇಳಿ ಒಂದು 5-6 ಜನ ಇರ್ತಾ ಇರ್ತೀವಿ. 5-6 ಜನ. ಇದೆಲ್ಲ ಜನಕ್ಕೆ ಅರ್ಥ ಆಗಲ್ವಾ? ಇನ್ನು ಇಂಟರ್ವ್ಯೂನಲ್ಲಿ ನಿನಗೆ ಹೆಣ ಹೂಳೋದಕ್ಕೆ ಯಾರಪ್ಪ ಹೇಳಿದ್ರು ಅಂದರೆ, ಮ್ಯಾನೇಜರು ಮಾಹಿತಿ ಕಚೇರಿಯವ್ರಿಗೆ ಹೇಳಿದ್ರಂತೆ, ಅವರು ಆಫೀಸ್ ಬಾಯ್ ಹತ್ರ ಹೇಳ್ಕಳಿಸಿದ್ರಂತೆ. ಆಮೇಲೆ ಭೀಮ, ಅವ್ರ ಭಾವ, ಇನ್ನೊಬ್ಬ ಯಾರೋ ರಾಜು, ರಂಗ, ಮಾರ, ಹೀಗೆ ಒಂದು 5-6 ಜನ ಸೇರ್ಕೊಂಡು ಊತಾಗ್ತಾ ಇದ್ರಂತೆ. ಆ ಸೆಡೆ ಸಮೀರ ನೋಡಿದ್ರೆ ಭೀಮ ಒಬ್ಬನೇ ಹೊತ್ಕೊಂಡು ಹೋಗಿ ಯಾರಿಗೂ ಕಾರಣ ಊತಾಗ್ತಿದ್ದ, ಬೆಳಗ್ಗೆ 1 ಸಂಜೆ 1 ಅಂತ ಹೇಳ್ತಿದ್ದ. ಇವನು ನೋಡಿದ್ರೆ ಹಿಂಗೆ ಹೇಳ್ತಾನೆ. ಆಮೇಲೆ ಹೆಣ್ಣು ಮಕ್ಕಳು ರೇಪ್ ಆಗಿತ್ತು ಅಂತ ಹೇಳ್ದಲ್ಲ, ನಿಂಗೆ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ನೋಡಿದ್ರೆ ಹಂಗೆ ಅನ್ನಿಸ್ತಿತ್ತು ಅಂತಾನೆ. ಇವನ ಈ ಮಾತುಕತೆ ಕೇಳಿದ್ರೆ ಎಲ್ರಿಗೂ ಪಿಕ್ಚರ್ ಏನು ಅಂತ ಅರ್ಥ ಆಗುತ್ತೆ. ಧರ್ಮಸ್ಥಳದಲ್ಲಿ ಅನಾಥವಾಗಿ ಸತ್ತ ದೇಹಗಳನ್ನು ವಿಲೇವಾರಿ ಮಾಡೋದಕ್ಕೆ ಜನ ಬೇಕು ಅಂದಾಗ ಪಂಚಾಯಿತಿಯವರು ಅಲ್ಲಿನ ಕಾರ್ಮಿಕರನ್ನು ಬಳಸ್ಕೊಂಡಿದ್ದಾರೆ. ಅಂಥ ಕಾರ್ಮಿಕರರು ಒಬ್ಬ ಈ ಬುರುಡೆ ಏನೋ ತರಲೆ ಮಾಡ್ಕೊಂಡಿದ್ದ ಅಂತ ಅಲ್ಲಿಂದ ಇವನು ಓಡಿಸ್ಬಿಟ್ರಂತೆ. ಆ ಕೋಪಕ್ಕೆ ಇವಾಗ ಬಂದು ಈ ಗ್ಯಾಂಗಿನ ಜೊತೆ ಸರ್ಕೊಂಡವನೆ. ನಮ್ಮ ಸಮೀರನ್ಗೆ ಅಜ್ಮೀರ್ ದರ್ಗದ ಕರ್ಮ ಹೇಳೋ ಅಂದ್ರೆ ಅದನ್ನೇ ತಗೊಂಡು ಬಂದು ಧರ್ಮಸ್ಥಳದ್ದು ಹಾರರು ಅಂತ ಪೊಂಗ್ಬಿಟ್ಟ. ನಮ್ಮವರು ನಂಬಿಬಿಟ್ರು. ಅಲ್ಲ ರೀ, ಒಬ್ರಿಗೆ ಗೊತ್ತಿದ್ರೆ ಅದು ಸೀಕ್ರೆಟ್, ಇಬ್ರಿಗೆ ಗೊತ್ತಾದ್ರೆ ಅದು ಬೀರಿಗೆ ಬರುತ್ತೆ.
ಅಂಥದ್ರಲ್ಲಿ ಹಣ ಬಂತು ಅಂತ ಮ್ಯಾನೇಜರು ಮಾಹಿತಿ ಕಚೇರಿ ತಿಳಿಸೋದಂತೆ, ಅವರು ಆಫೀಸ್ ಬಾಯ್ ಹತ್ರ ಹೇಳಿ ಕಳಿಸೋದಂತೆ ಇವ್ರ ಹತ್ರ. ಇವರೊಂದು 5-6 ಜನ ಸೇರಿಕೊಂಡು ಹೂತಾಕದಂತೆ. ಆಹಾ, ನಿಜಕ್ಕೂ ಇವ್ರು ಹೇಳ್ದಂಗೆ ಏನಾದ್ರು ರೇಪು ಕೊಲೆ ಅಂತ ಆಗಿದ್ರೆ ಇಷ್ಟು ವರ್ಷ ಹಿಂಗೆ ಸಾವಿರಾರು ಹೆಣ ಮುಚ್ಚಾಕೋದಕ್ಕೆ ಸಾಧ್ಯ ಆಗ್ತದೆ. ಈ ನವರಂಗಿ ನಾಟಕಗಳನ್ನ ಇನ್ನೂ ನಂಬ್ತೀರಾ ನೀವು? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಇವರು ಪಾಪದ ಕೊಡ ತುಂಬಿ ಅಂತ ಅಣ್ಣಪ್ಪನೂ ಕಾಯ್ತಾ ಇದ್ದಾನೆ ಅನ್ಸುತ್ತೆ. ಅದು ಇನ್ನೇನು ಹತ್ತಿರ ಬಂದಿದೆ. ಎಲ್ಲ ರೆಡಿ ಆಗ್ಬಿಡ್ರು, ಬುರ್ಡೆ ಗ್ಯಾಂಗ್ ಬಡೆತವ, ನಿಮ್ಗೆಲ್ಲ ಜೈಲೂಟ ಫಿಕ್ಸ್ ಆಗ್ಬಿಟ್ಟಿದೆ. SIT ಅವರು ಬರೀ ನೀವು ತೋರಿಸೋದು ಗುಂಡಿ ತೆಗಿತಿಲ್ಲ, ನಿಮ್ಮ ಜಾತಕದಲ್ಲಿರೋ ಹಾಳ ಹಗಲನ್ನು ಲೆಕ್ಕ ಹಾಕ್ತಿದ್ದಾರೆ. ನಮ್ಮ DCM DK ಶಿವಕುಮಾರ್ ಸಾಹೇಬರು ಚೆನ್ನಾಗಿ ಹೇಳೋದ್ರೆ, ಇವ್ರದ್ದೆಲ್ಲ ಖಾಲಿ ಟ್ರಂಕ್ ಅಂತ ಗೊತ್ತಾಗಿದೆ, ಇದ್ರ ಹಿಂದಿರೋ ಷಡ್ಯಂತ್ರದ ಬಗ್ಗೆನೂ ನಮ್ಗೆ ಗೊತ್ತು, ಅದು ರಿಪೇರಿ ಆಗೋ ಕೆಲಸನೂ ಆಗುತ್ತೆ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ, SIT ಅವರು ಏನೇನೆಲ್ಲ ಯಾವ್ಯಾವೆಲ್ಲ ಆ್ಯಂಗಲಲ್ಲಿ ತನಿಖೆ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಈಗ ಒಂದಷ್ಟು ಕಮಂಗಿಗಳು ಇದ್ಬಿಟ್ಟಿದ್ದಾವೆ. ಏನ್ರಿ ಹಿಂಗೆಲ್ಲ ಮಾತಾಡ್ತಾರೆ ನಮ್ಮ DCM, ಇವಯ್ಯ ಯಾವತ್ತಿಗೂ CM ಆಗಲೇಬಾರ್ದು, ಇವರು ಸರಿ ಇಲ್ಲ, ಇವರು ಕಾಂಗ್ರೆಸ್ನೇ ಹಾಳು ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಸುರಿಸ್ಕೊಂಡ್ಬಿಟ್ಟವೆ. ಇವುಗಳು ಹೇಳ್ದಂಗೆ ಕುಣಿದ್ರೆ, ಇವ್ರು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ದೇವರು ದೇವಸ್ಥಾನ ನಂಬಿಕೆ ಅಂತ ಮಾತಾಡಿದ್ರೆ ಮೆಣಸಿನಕಾಯಿ ಮುರಿದು ಇಟ್ಕೊಂಡಂಗೆ ಆಡ್ತವೆ. ಇವರೆಲ್ಲ ಪ್ರಗತಿ ಬಗ್ಗೆ ಚಿಂತೆ ಮಾಡೋ ಪ್ರಗತಿಪರರು. ಕರ್ಮ. ಈ ಕಾಂಗ್ರೆಸ್ನವರೆಲ್ಲ ಯಾವುದೋ ಒತ್ತಡ ಇತ್ತು, ಅದಕ್ಕೆ SIT ಮಾಡಿದ್ವಿ ಅಂತಿದ್ದಾರೆ. ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳಿ ಹಿಂಗೆಲ್ಲ ಮಾಡಿದವ್ರನ್ನ ಬಿಡಲ್ಲ ನಾವು, ಆ ಅನಾಮಿಕನಿಗೆ ಇದೇ ಹಬ್ಬ ಅಂತಿದ್ದಾರೆ. ಅನಾಮಿಕನ್ ಥರ ಬಂದು ಮಿಕ ಒಂದನ್ನೇ ಹಿಡ್ಕೊಳ್ಳೋದಲ್ಲ, ಮಿಕದ ಹಿಂದಿರೋ ಮಕಗಳು ಹೊರಗೆ ಬರ್ತವೆ. ಇನ್ನು ಈ SIT ಅವ್ರಿಗೂ ಚೆನ್ನಾಗಿ ಗೊತ್ತು ಈ ಷಡ್ಯಂತ್ರದ ಹಾಳ ಹಗಳ ಏನು ಅಂತ ತುಂಬ ಚೆನ್ನಾಗಿ ಗೊತ್ತು. ಈ ಕೇಸ್ಗೆ ಯಾವತ್ತಾದರೂ CBIನೂ ಬರ್ಬೋದು, NIAನೂ ಬರ್ಬೋದು, EDನೂ ಬರ್ಬೋದು ಅನ್ನೋದು ಗೊತ್ತಿದೆ. ಅಷ್ಟು ಹ್ಯಾಂಗಲಲ್ಲಿ ಈ ಕೇಸು ಹಾಡ್ಕೊಂಡ್ಬಿಟ್ಟಿದೆ. ಧರ್ಮಸ್ಥಳವನ್ನು ಮುಳುಗಿಸೋ ಸಂಚಲ್ಲಿ ಬೇರೆ ಬೇರೆ ರಾಜ್ಯಗಳ ಪಾತ್ರ ಇರೋದು ಕನ್ಫರ್ಮ್ ಆದರೆ CBIನೂ ಬರುತ್ತೆ. ಇದರಲ್ಲಿ ಟೆರರಿಸ್ಟ್ ಮಾಫಿಯಾಗಳ ನೆರಳಿದ್ರೆ NIAನೂ ಎಂಟ್ರಿ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಮನಿ ಲಾಂಡ್ರಿಂಗ್ ಅಂದರೆ ಹಣಕಾಸು ಓಡಾಡ್ತಿರೋ ವಾಸನೆ ಬಂದರೆ EDನೂ ಅಡ್ಕಾಯಿಸ್ಕೊಳ್ಳುತ್ತೆ. ಒಟ್ಟಿನಲ್ಲಿ ಶಿವ ತಾಂಡವನೇ. ಈ ಸಂಚಲ್ ಸೇರ್ಕೊಂಡಿರೋರಿಗೆ ಯಾರಿಗೂ ಉಳ್ಗಾಲ ಇಲ್ಲ, ಬರೆದಿಟ್ಕೊಂಡ್ಬಿಡಿ. ಪ್ರತ್ಯಕ್ಷವಾಗಾದ್ರೂ ಸರಿ, ಪರೋಕ್ಷವಾಗಾದ್ರೂ ಸರಿ, ಈ ಆಟದಲ್ಲಿ ಆಟ ಆಡಿದ್ರೆ ರೆಡಿ ಆಗ್ಬಿಡಿ. ಇದ್ರ ಮಧ್ಯದಲ್ಲಿ ಇನ್ನೊಂದು ಅದ್ಭುತ ತೋರಿಸ್ತೀನಿ ನೋಡಿ ನಿಮ್ಗೆ. ಧರ್ಮಸ್ಥಳ ಪ್ರಕರಣದಲ್ಲಿ ಕರ್ನಾಟಕ ಮೀಡಿಯಾ ಸಪೋರ್ಟ್ ಇಲ್ಲದೆ ಹೋದ್ರು ಸಣ್ಣ ಯೂಟ್ಯೂಬರ್ಸ್ ಆಗ್ಲಿ, ಸಣ್ಣ ಸಣ್ಣ ಕ್ರಿಯೇಟರ್ಸ್ ಆಗ್ಲಿ ಎತ್ತಿರ್ತಕ್ಕಂಥ ಧ್ವನಿಗೆ ಇವತ್ತು ಈ ಕೇಸ್ ಒಂದು ಹಾದಿಲಿ ಹೋಗ್ತಾ ಇದೆ. ಆದ್ರೆ ಒಂದಂತೂ ನಿಜ, ಈ ಕೇಸ್ ಬಗ್ಗೆ ಕಡೆ ಕೊಡಿ ಗೊತ್ತಿಲ್ಲದೆ ನಾನೊಬ್ಬ ಹಿಂದೂ ವಿರೋಧಿ JP ಕನ್ವರ್ಟೆಡ್ ಮುಸ್ಲಿಂ ಮತಾಂಧ ವ್ಯಕ್ತಿ ಅದು ಇದು ಅಂತ ಹೇಳಿದವರಿಗೆ ಒಂದು 4 ಹೆಣಗಳು ಸಿಗ್ಲಿ ಬಗನಿಗೂಟ ಇಟ್ಟು ಬಿಸಿನೀರು ಕಾಯಿಸ್ತೀವಿ. 100 ಬೇಡವಂತೆ, ಒಂದು 4-5 ಸಿಕ್ಕಿದ್ರು ಸಾಕಂತೆ. ನೀವೇ ಒಂದು 4-5 ಜನ ಈ ಗುಂಡಿಗೆ ಹೋಗಿ ಮಲ್ಕೊಂಡ್ಬಿಟ್ಟು ಮಣ್ಣು ಹೇಳ್ಕೊಂಬಿಡಿ, ಸಿಗ್ತವೆ. ಅದೇನು ಹುಟ್ಟು ಅಂತ ಹುಟ್ಬಿಟ್ಟಿದ್ರು ಅಂದ್ಮೇಲ್ಲ, ಭೂಮಿಗೆ ಭಾರ, ದೇಶಕ್ಕೆ ಹೊರೆ. ಈ ಅಡ್ಕಸ್ಬಿ ಆಡಗಳ ಬಗ್ಗೆ ನಾನು ಈ ಸುಮಾರು ಉದಾಹರಣೆ ಸಮೇತ, ಸಾಕ್ಷಿ ಸಮೇತ, ಪಿನ್ ಟು ಪಿನ್ ಈ ಕಾನ್ಸ್ಪಿರೆನ್ಸಿ ಬಗ್ಗೆ ಹೇಳ್ತಾನೆ ಇದೆ. ಆದರೂ ನಮ್ಮ ಜನ ಕಮೆಂಟಲ್ಲಿ ಅದನ್ನೇ ಕೇಳ್ತಾರೆ, ಏನೂ ಇಲ್ಲ ಅಂದರೆ ಹೆಂಗ್ರಿ ಅಷ್ಟೊಂದು ಕೊಲೆಗಳಾದವು ಅಂತ. ಅಯ್ಯೋ ಮಂಕ್ಮುಂಡೆವ, ಅಲ್ಲಿ ಕೊಲೆಗಳಾದವು, ಹೆಣ ಸಿಕ್ಕು ಅಂತ ಯಾರು ಹೇಳಿದ್ ನಿಮಗೆ? ಇದೇ ಬುರ್ಡೆ ಗ್ಯಾಂಗ್ ಅಲ್ವಾ? ಈ B ಗ್ಯಾಂಗ್ನವರೆಲ್ಲ ಈಗ ಬಟ್ಟೆ ಬಿಚ್ಕೊಂಡು ಬೆತ್ತರಾಗ್ತಾ ಇದ್ರು. ನಿಮ್ಗೆ ಇನ್ನೂ ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಇನ್ನೇನು ಹೇಳಿ, ಇನ್ನು ಹೆಂಗೆ ನಿಮ್ಗೆ ಅರ್ಥ ಮಾಡ್ಸೋಕೆ ಸಾಧ್ಯ? ಹೆಣ್ಣು ಅಂದರೆ ನಮ್ಮ ಜನ ಎಮೋಷನಲ್ ಆಗ್ತಾರೆ. ಇದು ಹೆಣ್ಣು ಅನ್ನೋ ವಿಚಾರನೇ ಎಮೋಷನಲ್. ಈ ವೀಕ್ನೆಸ್ನೇ ಅವ್ರಿಗೆ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಅಂತ ಗುಲ್ಲೆಬ್ಸಿ ಸಮೀರನ್ ತರದವ್ರನ್ನ ಕರ್ಕೊಂಡು ಬಂದು ವಿಡಿಯೋ ಮಾಡಿಸಿ ಹಿಂದೂ ದೇವಸ್ಥಾನಗಳ ವಿರುದ್ಧವೇ, ಹಿಂದೂಗಳ ಭಾವನೆಗಳ ವಿರುದ್ಧವೇ ಹಿಂದೂಗಳನ್ನೇ ಎತ್ತುಗಟ್ಟಿ ಹಿಂದೂಗಳೇ ಎದುರು ಬದ್ರು ನಿಂತ್ಕೊಂಡು ಬೆಂಕಿ ಹಚ್ಕೋತಿದ್ರೆ, ಇವರು ಅದೇ ಬೆಂಕಿಲಿ ಬೀಡಿ ಹಚ್ಕೊಂಡು ಮರೆಯಲ್ಲಿ ಕೂತ್ಕೊಂಡು ಸೆತ್ತಾ ಇರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ನಾವು ನೀನ್ ಚಡ್ಡಿ, ನೀನ್ ಅಂಗಿ, ನೀನ್ ಲುಂಗಿ, ನೀನ್ ಬ್ರಾಹ್ಮಣ, ನೀನ್ RSS, ನೀನ್ ದಲಿತ ಅಂದ್ಕೊಂಡು ಕಮೆಂಟ್ ಹಾಕೊಂಡು ಕೂತಿರ್ತೀವಿ. ಏನ್ ಹೇಳ